ಇಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಪ್ರಧಾನಮಂತ್ರಿ ಫಸಲ್ ಬಿಮಾ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಅಂದರೆ ಈ ಬಾರಿಯ ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಮತ್ತು ಇನ್ನಿತರ ಕೃಷಿ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವರುಣಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಆನಂದ್ ಕುಮಾರ್ ಅವರು ಕೃಷಿ ಇಲಾಖೆಯು ರೈತ ಸಂಪರ್ಕ ಕೇಂದ್ರದ ಮೂಲಕ ವಿತರಿಸುವ ವಿವಿಧ ಕೃಷಿ ಪರಿಕರಗಳಾದ ಬಿತ್ತನೆ ಬೀಜ, ಕೃಷಿ ಯಂತ್ರೋಪಕರಣಗಳು, ನೀರಾವರಿ ಉಪಕರಣಗಳು, ಕೃಷಿ ಸಂಸ್ಕರಣೆಗೆ ಟಾರ್ಪೊಲಿನ್, ಲಘು ಪೋಷಕಾಂಶಗಳು, ಸಸ್ಯ ಸಂರಕ್ಷಣಾ ಔಷಧಿಗಳಿಗೆ ನೀಡುವ ಸಹಾಯಧನ ಹಾಗೂ ಇದರ ಪ್ರಯೋಜನವನ್ನು ರೈತರು ಹೇಗೆ ಪಡೆದುಕೊಳ್ಳಬಹುದೆಂಬ ಮಾಹಿತಿಯನ್ನು ನೀಡಿದರು. ಈ 2023-24 ಸಾಲಿನ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಮುಂಗಾರು ಹಂಗಾಮಿಗೆ ನಾವು ಬಿತ್ತನೆ ಬೀಜಗಳನ್ನು ರಾಗಿ, ಮುಸ್ಕಿನ ಜೋಳ, ಭತ್ತವನ್ನು ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ನಾವು ವಿತರಣೆ ಮಾಡ್ತಾ ಇದ್ವಿ. ಅದೇ ರೀತಿ ನಾವು ಕೃಷಿ ಯಂತ್ರೋಪಕರಣ ಯೋಜನೆಯಡಿ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಯಂತ್ರೋಪಕರಣಗಳನ್ನು ನಾವು ಅವರಿಗೆ ರಿಯಾಯಿತಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತೀವಿ. ಸಾಮಾನ್ಯ ಜನರಿಗಾದರೆ ನಾವು 50% ದರದಲ್ಲಿ ಹಾಗೂ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ಕೃಷಿ ಯಂತ್ರೋಪಕರಣಗಳನ್ನ ವಿತರಣೆ ಮಾಡ್ತೀವಿ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ನಾವು ಲಘು ನೀರಾವರಿ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಅವರಿಗೆ ನಾವು ತುಂತುರು ನೀರಾವರಿ ಘಟಕ ಮತ್ತು ಕಬ್ಬಿಗೆ ಹನಿ ನೀರಾವರಿ ಘಟಕವನ್ನು 90% ಸಹಾಯಧನದಲ್ಲಿ ನಾವು ರೈತರಿಗೆ ನಾವು ವಿತರಣೆ ಮಾಡ್ತೀವಿ. ಅದೇ ರೀತಿ ನಾವು ಕೃಷಿ ಸಂಸ್ಕರಣೆ ಯೋಜನೆಯಡಿ ನಾವು ರೈತರಿಗೆ ಟಾರ್ಪಲ್ಗಳನ್ನು ವಿತರಣೆ ಮಾಡ್ತೀವಿ. ಅದರಲ್ಲಿ ನಾವು 50% ಸಹಾಯಧನದಲ್ಲಿ ರೈತರಿಗೆ ನಾವು ಟಾರ್ಪಲ್ ವಿತರಣೆ ಮಾಡ್ತೀವಿ. ನಾವು ಅದೇ ರೀತಿ ನಾವು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಯೋಜನೆಯಡಿ ನಾವು ರೈತರಿಗೆ ಲಘು ಪೋಷಕಾಂಶಗಳಾದ ಜಿಂಕು, ಬೋರ್ಯಾಕ್ಸು ಮತ್ತು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ರೈತರಿಗೆ 50% 50% ಸಹಾಯಧನದಲ್ಲಿ ನಾವು ರೈತರಿಗೆ ನಾವು ವಿತರಣೆ ಮಾಡ್ತೀವಿ. ಮತ್ತು ಸಾವಯವ ಗೊಬ್ಬರ ಯೋಜನೆಯಲ್ಲಿ ನಾವು ರೈತರಿಗೆ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸಲಿಕ್ಕೆ ನಾವು ದಯಾಂಚ ಮತ್ತು ಅಪ್ಸೆಣಬು ಇದನ್ನು ರೈತರಿಗೆ ನಾವು 50% ಸಹಾಯಧನದಲ್ಲಿ ನಾವು ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಸ್ಯ ಸಂರಕ್ಷಣೆ ಯೋಜನೆಯಡಿ ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ಈ ಎಲ್ಲ ಕೃಷಿ ಪರಿಕರಗಳನ್ನು ನಮ್ಮ ಎಲ್ಲ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಲಭ್ಯವಿರುತ್ತದೆ. ಈ ಎಲ್ಲ ನಮ್ಮ ಕೃಷಿ ಇಲಾಖೆಯಲ್ಲಿ ಮುಖ್ಯವಾಗಿ ಈ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಾದ್ರೆ ರೈತರು ಕಡ್ಡಾಯವಾಗಿ ನಮ್ಮಲ್ಲಿ
FID ಮಾಡಿಸ್ಕೊಳ್ಬೇಕಾಗತ್ತೆ. FID ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವ್ರದ್ದು ಒಂದು RTC, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ತೊಗೊಂಡು ಹೋಗ್ಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟರೆ ಅವರಿಗೆ FID ಕ್ರಿಯೇಟ್ ಮಾಡಿಕೊಡ್ತಾರೆ. ಆ FID ನಂಬರ್ ತೊಗೊಂಡು ಅವರು ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಬಹುದು. ವರುಣ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ಹೇಮಂತ್ ಅವರು ಈ ಮುಂಗಾರು ಹಂಗಾಮಿಗೆ ವಿತರಿಸಲಾಗುತ್ತಿರುವ ಬಿತ್ತನೆ ಬೀಜದ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದರು. ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ವರುಣ ಕಚೇರಿಗೆ ನಮ್ಮ ವ್ಯಾಪ್ತಿಗೆ 9 ಪಂಚಾಯತಿಗಳು ಬರ್ತವೆ. 9 ಪಂಚಾಯತಿಲಿ ನಮಗೆ ಭಾಗಶಃ ನಮ್ಮ ವರುಣ ಹೋಬಳಿ ನೀರಾವರಿ ಒಂದು ಪ್ರದೇಶದಿಂದ ಕೂಡಿದ್ದು, ನಮ್ಮ ಭತ್ತದ ಬೆಳೆ ಹೆಚ್ಚು ವಿಸ್ತೀರ್ಣ ಇಲ್ಲಿ ಬರೋದರಿಂದ, ಭತ್ತದ ಬೆಳೆ ವಿಸ್ತೀರ್ಣಗಳು ಜಾಸ್ತಿ ಇರೋದರಿಂದ ಭತ್ತದ ಬಿತ್ತನೆ ಬೀಜಕ್ಕೆ ಭಾಳಷ್ಟು ಬೇಡಿಕೆ ಇರ್ತಕ್ಕಂಥದ್ದು. MTU 1001 ಜ್ಯೋತಿ ಹಾಗೆ IR64 ತಳಿಯ ಭತ್ತದ ಬಿತ್ತನೆ ಬೀಜಗಳನ್ನು FID ಸಂಖ್ಯೆಯನ್ನು ನೀಡಿ ತಗೊಳ್ಳುವಂಥ ಕೆಲಸಕ್ಕೆ ಆದಷ್ಟು ಬೇಗ ತಾವು ಚಾಲ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊತೀವಿ. ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಸಹಾಯಧನದಲ್ಲಿ ರಾಗಿ, ಮುರ್ಸ್ಕುಂಜೋಳ, ಅದೇ ರೀತಿ ಹೆಸರೆಲೆ ಗೊಬ್ಬರದ ಬಿತ್ತನೆ ಬೀಜಗಳಾದಂಥ ಚಂಬೆ, ಡಯಂಚ ಎಲ್ಲನೂ ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಪಡೆದಂತಹ ಬಿತ್ತನೆ ಬೀಜಗಳಿಗೆ ಆ ಒಂದು ಬಿತ್ತನೆ ಬೀಜದ ಬಿಲ್ಲನ್ನು ನೀವು ಕಡ್ಡಾಯವಾಗಿ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ದಿನ ಏನಾದರೂ ನಿಮ್ಮ ಕ್ಷೇತ್ರದಲ್ಲಿ ಕೆಲವು ಏನಾದರೂ ಬೀಜಗಳದ್ದೇನಾದರೂ ಸಮಸ್ಯೆ ಆದರೆ, ಅಥವಾ ಬೀಜದ ಮೊಳಕೆ ಏನಾದರೂ ಸರಿಯಾಗಿ ಬರದೇ ಹೋದಂಥ ಸಂದರ್ಭದಲ್ಲಿ, ಅಥವಾ ಬೀಜದಿಂದ ಆಗ್ತಕ್ಕಂಥ ಏನೇ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನೀವು ಆ ಬಿಲ್ಲನ್ನು ಇಟ್ಕೊಂಡು ಮುಂದೆ ಏನು ಕಾನೂನಾತ್ಮಕವಾಗಿ ದೂರನ್ನು ನೀಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದರ ಜೊತೆಗೆ ಅಥವಾ ಮುಂದೆ ಏನಾದರೂ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಬೆಳೆ ಪರಿಹಾರ ನೀಡಲಿಕ್ಕೂ ಕೂಡ ಆ ಒಂದು ಅಧಿಕೃತವಾದಂಥ ರಸೀದಿ ಭಾಳ ಉಪಯೋಗ ಆಗ್ತದೆ. ಅದೇ ರೀತಿ ಏನು ನಮ್ಮ ಇಲಾಖೆಯಿಂದ ಈ ವರ್ಷದಿಂದ ಹೊಸದಾಗಿ ನಾವು QR ಕೋಡನ್ನು ಸ್ಕ್ಯಾನ್ ಮಾಡಿ ಬೀಜಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ಚಾಲನೆ ಕೊಟ್ಟಿರೋಂಥ ಕಾರ್ಯಕ್ರಮಕ್ಕೆ ರೈತರುಗಳು ಕೂಡ ಹೊಂದಿಕೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇಷ್ಟು ವರ್ಷ ನಾವು ಬಿತ್ತನೆ ಬೀಜವನ್ನು ಬಿಲ್ಲನ್ನು ಕೊಟ್ಟು ಕಿಸಾನಲ್ಲಿ ಎಂಟ್ರಿ ಮಾಡಿ ಕೊಡ್ತಾ ಇದ್ವಿ. ಸೊ ಈಗ ಪ್ರತಿಯೊಂದು ಬಿತ್ತನೆ ಬೀಜಕ್ಕೂ ಕೂಡ ಪ್ರತ್ಯೇಕವಾಗಿ QR ಕೋಡ್ ಇರೋದ್ರಿಂದ ಆ QR ಕೋಡನ್ನು ಸ್ಕ್ಯಾನ್ ಮಾಡೇ ಕೊಡಬೇಕಾಗಿರೋದ್ರಿಂದ ಏನು ಸ್ವಲ್ಪ ಸಮಯ ತಗೊಳುತ್ತೆ. ರೈತ ಬಾಂಧವರು ಅದಕ್ಕೆ ಸಹಕಾರವನ್ನು ನೀಡಬೇಕು. ಕೃಷಿ ಇಲಾಖೆ ಆಗ್ಬೋದು ಅಥವಾ ಅಭಿವೃದ್ಧಿ ಇಲಾಖೆಗಳಲ್ಲಾಗ್ಬೋದು FID ಸಂಖ್ಯೆಯ ಮುಖಾಂತರ ರೈತರುಗಳು ಎಲ್ಲ ಸವಲತ್ತುಗಳನ್ನು ಪಡಿತಕ್ಕಂಥ ಒಂದು ಪರಿಪಾಠ ನಡ್ಕೊಂಡು ಬರ್ತಾ ಇದೆ. ಯಾಕಂದರೆ ಒಬ್ಬ ರೈತ ಅಂತ ಹೇಳಿದ್ರೆ ಅವರಿಗೆ ಒಂದು ವಿಶಿಷ್ಟವಾದಂಥ ಒಂದು ಗುರುತಿರಬೇಕು. ಅವರ ಒಂದು ಜಮೀನಿನ ಮಾಹಿತಿಗಳು ಮತ್ತು ಅವರ ಮನೆಯ ಒಂದು ವಿಳಾಸದ ಮಾಹಿತಿ ಆಗಿರ್ಬೋದು, ಮತ್ತು ಅವರ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯ ಒಂದು ಮಾಹಿತಿ ಆಗಿರ್ಬೋದು, ಈ ಎಲ್ಲ ಸಂಪೂರ್ಣ ಮಾಹಿತಿಗಳು ಆ ಒಂದು FID ತಂತ್ರಾಂಶದಲ್ಲಿ ಸೇರ್ಕೊಂಡಿರ್ತದೆ. ಅವರಿಗೆ ಎಲ್ಲ ಒಂದು ಮಾಹಿತಿಗಳನ್ನು ನಾವು ಅಳವಡಿಕೆಯನ್ನು ಮಾಡಿ ಒಂದು ನಂಬರನ್ನು ಕೊಡ್ತೀವಿ. ಅದು ಒಂದು ವಿಶಿಷ್ಟವಾದಂಥ ಒಂದು ಸಂಖ್ಯೆ. ಯಾವುದೇ ರೀತಿ ಈಗ ಒಬ್ಬ ನಾಗರಿಕರಿಗೆ ಯಾವ ರೀತಿ ಒಂದು ಆಧಾರ್ ಸಂಖ್ಯೆ ಒಂದು ಗುರುತಿನ ಒಂದು ಸಂಖ್ಯೆ ಆಗಿದೆ, ಅದೇ ರೀತಿ ಒಬ್ಬ ರೈತ ಅಂತ ಅಂದರೆ ಆ ರೈತನಿಗೆ ಒಂದು ವಿಶಿಷ್ಟವಾದಂಥ ಒಂದು ಸಂಖ್ಯೆ ಅಂತ ಅಂದರೆ ಅದು FID ಸಂಖ್ಯೆ. ರಾಜ್ಯದಾದ್ಯಂತ ಕೃಷಿ ಇಲಾಖೆಯು ರೈತ ಸಂಪರ್ಕ ಕೇಂದ್ರದ ಮೂಲಕ ಸಹಾಯಧನದಲ್ಲಿ ವಿತರಿಸುತ್ತಿರುವ ವಿವಿಧ ಕೃಷಿ ಪರಿಕರಗಳನ್ನು ರೈತರು ಸೂಕ್ತ ದಾಖಲೆಗಳನ್ನು ಒದಗಿಸಿ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆಯು ಇತ್ತೀಚೆಗೆ ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳು 2023 ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ವಿಶ್ವವಿದ್ಯಾನಿಲಯದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಭವನದಲ್ಲಿ ಆಯೋಜಿಸಲಾಗಿತ್ತು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ SV ಸುರೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಜೊತೆಗೆ ಪೂರಕ ಚಟುವಟಿಕೆಯಾದ ಜೇನು ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು. ಇದನ್ನು ಒಂದು ಉದ್ಯಮವಾಗಿ ಕೈಗೊಂಡು ಒತ್ತು ನೀಡಿದಲ್ಲಿ ಆದಾಯ ಗಳಿಸಬಹುದು. ಇದರಿಂದ ಆಹಾರ ಉತ್ಪಾದನೆಗೆ ಅನುಕೂಲವಾಗುತ್ತದೆ ಎಂದರು. Most of the times it looks like unorganized. But people enjoy having honey
without knowing from where I get, how I get, and how I can get it, or how I nurture it. So most of the times we doesn't know, because whenever we go out we can see only rock base, and people think that that is the source of honeybee for all of us. But when we say that we can cultivate, we can nurture, we can make use of our science to get the increased yield in honeybee, that's a wonderful thing which a farmer can see. Let honey be not restricted only to the science. Let it be a livelihood of the farmers. Let it serve for enabling them to get the more income along with crop husbandry. And now we have come to a conclusion that it is very difficult for all of us to make the dream realized, that is doubling of the farmer's income only through crop husbandry. It can be made possible only with the subsidiary enterprises. But the best part of honeybee is, it's not only an income generating activity through bee, but it is also an additional income by increasing the yield of the crops. There is double advantage with your honeybee. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರಿನ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋ ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಅವರು, ಆಹಾರ ಉತ್ಪಾದನೆಗೆ ಜೇನುನೊಣ ಹೆಚ್ಚು ಸಹಕಾರಿಯಾಗಿದೆ. ಇತ್ತೀಚೆಗೆ ಜೇನುನೊಣಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇದರ ಬಗ್ಗೆ ಸಂಶೋಧನೆಯ ಅವಶ್ಯಕತೆ ಇದೆ. ಜೇನು ಸಾಕಣೆ ಹಾಗೂ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. So presently we are having 18 regular center and 8 voluntary centers. So we are almost filled, but still now many institutes still they want to join. So it is up to the council to look after it. And as per the mandate objective, it is there that evaluation characterizations of bee genetic stocks for the biotic and yield. Then exploration, mass rearing and utilization potential of native pollinators for pollination of the crops under protected cultivation. And as you know, there is a lot of problem nowadays with respect to the pollination in protected cultivation. So we are addressing that objective also. Then management of the biotic and abiotic diseases, biotic status of the honeybee and pollinator. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ಅವರು, ಈ ಕಾರ್ಯಾಗಾರದಲ್ಲಿ ನೂರಾರು ವಿಜ್ಞಾನಿಗಳು, ತಜ್ಞರು ಸೇರಿ ಜೇನು ಕೃಷಿಯಲ್ಲಿ ಸುಧಾರಣೆ ತರಲು ವೈಜ್ಞಾನಿಕವಾಗಿ ಚರ್ಚಿಸಲಾಗಿದೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎಂದರು. And lately, in the year 2016, ICR approved the USB as regular centers and sanctioned for the force of scientists and supporting staff. I believe that scientists from all 16 regular ACRIP centers and 6 voluntary centers across the nation are gathered here for scientific discussion and for refining the way forward. ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿಯ ಸಹಾಯಕ ಮಹಾನಿರ್ದೇಶಕರಾದ ಡಾಕ್ಟರ್ ಎಸ್.ಸಿ. ದುಬೆ, ಎಐಸಿಆರ್ಪಿ ಜೇನು ಕೃಷಿಯ ಯೋಜನಾ ಸಂಯೋಜಕರಾದ ಡಾಕ್ಟರ್ ಸಚಿನ್ ಎಸ್. ಸುರೋಶಿ ಸೇರಿದಂತೆ ತಜ್ಞರು, ವಿಜ್ಞಾನಿಗಳು, ರೈತರು ಭಾಗವಹಿಸಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದರು. If I say one statement that 1 out of every 3 bites we eat, we should be thankful to the bees. I think this is a very correct statement, and you all will agree. And therefore, their conservation, their promotion, their augmentation is definitely of high importance. As when we talk of the food security and also the nutritional security, it is definitely attached with this particular product of honey. But most of the times in the society, we just take it honey as an important product. But I think the major contribution which the honeybees or the pollinators are making is in pollination and also the production. But then there has been a lot of issues why the bees decline is there. So that when I was talking to the farmers, in the hills especially, they used to have the wall hive, we call it manjala. So wall hive.
So it used to be like during the month of March and April, huge swarms you can observe previous days. Now those swarms are very, very less. That's what the farmers would always used to say. That's what is the reason, why there is a decline in this population of especially the Apis cerana in the hilly area. As it was presented here, they are very versatile and they are better than even the same species of Apis cerana which we are having the plain area. So this is something which we really need to look at it. We can see the ATR, some of them has been initiated and some has to be initiated. So my humble request to the expert person, those who has to be initiated, please see in which way they have to be initiated to get completed within a frame of time in an appropriate manner. This has to work, especially for the basic work, climate change and all these things, appropriately has to be addressed to meet the national requirement in the area. ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ಪ್ರಾಯೋಜನೆ, ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಹಿರಿಯೂರು ಬಪ್ಪೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಇಲಾಖೆ ಸಹಯೋಗದಲ್ಲಿ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಹೊಸೂರು ಗ್ರಾಮದ ರೈತ ದ್ಯಾಮಪ್ಪ ಅವರ ಹೊಲದಲ್ಲಿ ICH 66 ಹರಳು ಸಂಕರಣ ತಳಿಯ ಮುಂಚೂಣಿ ಪ್ರಾತ್ಯಕ್ಷಿಕೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರೋತ್ಸವದಲ್ಲಿ ಡಾಕ್ಟರ್ ಕೆ ಮಧುಸೂದನ್ ಅವರು ಎಣ್ಣೆಕಾಳು ಬೆಳೆಗಳ ಮಹತ್ವವನ್ನು ತಿಳಿಸುತ್ತಾ, ಕೇಂದ್ರ ಸರ್ಕಾರವು ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯಲು ವಿಶೇಷ ಅನುದಾನದ ಅಡಿಯಲ್ಲಿ ಪ್ರೋತ್ಸಾಹಿಸುತ್ತಿದೆ. ನಮ್ಮ ದೇಶ ಆಮದು ಮಾಡಿಕೊಳ್ಳುತ್ತಿದ್ದ ಎಣ್ಣೆಯನ್ನು ನಮ್ಮಲ್ಲಿಯೇ ಉತ್ಪಾದನೆಯಾಗಿ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಈ ಪ್ರೋತ್ಸಾಹ ಯೋಜನೆ ಇದೆ. ಆಯುರ್ವೇದದಲ್ಲಿ ಹೆಚ್ಚು ಬಳಕೆಯಾಗುವ ಹರಳಿಗೆ ಹೆಚ್ಚು ಬೇಡಿಕೆ ಇದೆ. ಆದ್ದರಿಂದ ರೈತರು ಹರಳು ಬೆಳೆಯನ್ನು ಬೆಳೆಯುವುದು ಅತ್ಯವಶ್ಯಕ ಎಂದರು. ನಮ್ಮ ಭಾರತ ಸರ್ಕಾರದ ವತಿಯಿಂದ ಏನು ಎಣ್ಣೆಕಾಳು ಅಭಿವೃದ್ಧಿಯನ್ನೇ ನಾವು ಜಾಸ್ತಿ ಮಾಡಬೇಕು, ರೈತರಿಗೆ ಪ್ರೋತ್ಸಾಹ ಕೊಡಬೇಕು, ಹೊಸ ಹೊಸ ಬೆಳೆಗಳನ್ನ ಪರಿಚಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಣ್ಣೆಕಾಳು ಅಭಿವೃದ್ಧಿ ಕೆಲಸ ನಿರಂತರವಾಗಿ ನಡೀತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಹರಳು ಬಹಳ ಮುಖ್ಯ. ನಮ್ಮ ವಿಜ್ಞಾನಿ ಮಿತ್ರರು ಓಂಕಾರಪ್ಪನವರು ಮತ್ತು ಯಮ್ನೂರವ್ರು ಹೇಳಿದಾಗೆ, ಸೊ ಇದು ನಾನಾ ಥರದ್ದು ಅಪ್ಲಿಕೇಶನ್ಸ್ ಇದೆ. ಬಳಕೆ ಮಾಡ್ತಕ್ಕಂಥದ್ದು ನಾನಾ ರೀತಿಯಲ್ಲಿ ಬಳಕೆ ಮಾಡ್ತಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಸೊ ಆಯುರ್ವೇದದಲ್ಲಿ ಇದು ಒಂದು ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಇದೆ. ಸೊ ಆಯುರ್ವೇದಿಕ್ ಔಷಧಿಗಳಲ್ಲಿ ಯಥೇಚ್ಛವಾಗಿ ಈ ಹರಳಿನ ಎಣ್ಣೆಯನ್ನು ಬಳಸ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಅಲ್ಪ ಸ್ವಲ್ಪ ಮನೆಗೆ ಬೇಕಾದಷ್ಟು ಹರಳನ್ನು ಬದುಗಳಲ್ಲಿ ಬೆಳ್ಕೊತಕ್ಕಂಥದ್ದು ಅಥವಾ ಅಕ್ಕಡಿ ಸಾಲುಗಳಲ್ಲಿ ಬೆಳೀತಕ್ಕಂಥದ್ದು ನಮಗೆ ವಾಡಿಕೆ ಇತ್ತು. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಎಣ್ಣೆಕಾಳುಗಳ ಮಹತ್ವ ಸಾಕಷ್ಟು ಇದೆ, ಬಳಕೆನೂ ಜಾಸ್ತಿ ಆಗಬೇಕು. ಜೊತೆಗೆ ನಮ್ಮ ದೇಶದಲ್ಲೇ ಉತ್ಪಾದನೆಯಾಗಿ ಎಲ್ಲ ರೈತರಿಗೆ ಅಥವಾ ಬಳಕೆದಾರರಿಗೆ ಅದು ಹೆಚ್ಚಿನ ಭಾಗದಲ್ಲಿ ಸಿಗಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ನಮ್ಮ ಎಣ್ಣೆಕಾಳು ಅಭಿವೃದ್ಧಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಹರಳು ವಿಜ್ಞಾನಿ ಹಾಗೂ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ಪ್ರಾಯೋಜನೆಯ ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಯಮನೂರು ಅವರು ಕ್ಷೇತ್ರೋತ್ಸವದ ಮೂಲ ಉದ್ದೇಶ ಹಾಗೂ ICH 66 ಹರಳು ಸಂಕರಣ ತಳಿಯ ವಿಶೇಷತೆ ಕುರಿತು ತಿಳಿಸಿದರು. ಈ ಒಂದು ಸಂಕರಣ ತಳಿಯನ್ನ ಈ ಒಂದು ದ್ಯಾಮಪ್ಪ ಅವರ ಕ್ಷೇತ್ರದಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆ ಅಡಿಯಲ್ಲಿ ಒಂದು ಕೊಟ್ಟು ನಮ್ಮ ಒಂದು ತಾಂತ್ರಿಕ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ಅಂದರೆ ಹೊಸ ಹೊಸ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಸಂಕರಣ ತಳಿಗಳಿಗೆ ಹೊಸ ಒಂದು ನೂತನ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಬೆಳೆದರೆ ಯಾವ ರೀತಿ ನಾವು ಇಳುವರಿ ಹೆಚ್ಚಿಗೆ ಪಡ್ಕೋಬೋದು ಅಂತೇಳಿ ಆ ಒಂದು ತಂತ್ರಜ್ಞಾನಗಳನ್ನು ನಾವು ಪ್ರತಿದಿನ, ಅಂದರೆ ದ್ಯಾಮಪ್ಪ ಅವರು ಬೀಜ ತಗೊಂಡ ದಿನದಿಂದ ಹಿಡಿದು ಇಲ್ಲಿವರೆಗೂ ಅವರು ದಿನಾನೂ ಫೋನ್ ಮಾಡ್ತಾ ಇರ್ತಾರೆ. ಒಂದಿಲ್ಲದ ಒಂದು ಹೊಸ ಹೊಸ ವಿಷಯವನ್ನು ಅವರಿಂದ ನಾವು ಕಲಿತಾ ಇರ್ತೀವಿ. ನಮ್ಮಿಂದ ಅವರು ನಾವೇನು ಹೇಳ್ತೀವಲ್ಲ ಅದೇ ಥರವಾಗಿ ಪಾಲಿಸ್ಕೊಂಡು ಇವತ್ತು ಈಗ ಅವರೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೆಳೆಯ ಒಂದು ಎಕ್ಸ್ಪ್ರೆಷನ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿದ್ರೆ ನಮಗೆ ನೋಡಲಿಕ್ಕೆ ಬಹಳಷ್ಟು ಖುಷಿ ಆಗುತ್ತೆ.
ಹಿರಿಯೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಓ ಕುಮಾರ ಅವರು ಈ ವರ್ಷ ಮಳೆ ಬೆಳೆ ಪರಿಸ್ಥಿತಿಯನ್ನು ತಿಳಿಸುತ್ತಾ, ಈ ಮುಂಗಾರಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು, ಮಳೆ ವ್ಯತ್ಯಾಸಕ್ಕೆ ಹೊಂದಿಕೊಳ್ಳುವ ಬರ ನಿರೋಧಕ ಎಣ್ಣೆಕಾಳಿನ ಬೆಳೆಯಾದ ಹರಳನ್ನು ಬೆಳೆಯುವುದು ಉತ್ತಮ ಎಂದು ರೈತರಿಗೆ ಸಲಹೆ ನೀಡಿದರು. ಸರಾಸರಿ ಮಳೆ ಬಂದಿರೋದು ಇಲ್ಲಿ ತನಕ 280 ಮಿಲಿಮೀಟರ್ ಬಂದಿದೆ. ಕೆಲವು ಭಾಗದಲ್ಲಿ ಜಾಸ್ತಿ ಬಂದಿದೆ, ಕೆಲವು ಭಾಗದಲ್ಲಿ ಕಡಿಮೆ ಬಂದಿದೆ. ಸೊ ಅಂಥ ಸಿಚುವೇಶನಲ್ಲಿ ನೀವೆಲ್ಲ ನೋಡಿರ್ತೀರ, ಪ್ರಮುಖ ಬೆಳೆಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಣ್ತಕ್ಕಂಥದ್ದಂದರೆ, ಒಂದನೇದು ಶೇಂಗಾ, ಎರಡನೇದು ಮೆಕ್ಕೆಜೋಳ, ಮೂರನೇದು ರಾಗಿ ಬೆಳೆ, ಇನ್ನಿದ್ದೆಲ್ಲ ತೋಟಗಾರಿಕೆ ಮತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿತೀವಿ. ಸೊ ಈ ಬೆಳೆಗಳನ್ನು ಬೆಳಿಬೇಕಾದ್ರೆ ನೀರು ಮಳೆ ತುಂಬ ಚೆನ್ನಾಗಿ ಬರಬೇಕು. ನೀವೆಲ್ಲ ಭಾಗದಲ್ಲಿ ನೋಡ್ಬೇಕು, ಚಿತ್ರದುರ್ಗ ಜಿಲ್ಲೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಲ್ಲ ಕಡೆ ಬೆಳೆ ತುಂಬಾ ಒಣಗಿದೆ. ಅಂದರೆ 1 ರಿಂದ 1.5 ತಿಂಗಳಷ್ಟು ಮಳೆ ಬಂದೇ ಇಲ್ಲ. ಸೊ ಅಂಥ ಸಿಚುವೇಶನಲ್ಲಿ ನಾವು ನೋಡ್ತಕ್ಕಂಥದ್ದಂದರೆ ಹರಳು ಬೆಳೆ ಈಗ 1-1.5 ತಿಂಗಳ ತನಕ ಮಳೆ ಬರಲಿಲ್ಲದ್ರೂ ಕೂಡ ಕಪ್ಪು ಜಮೀನಲ್ಲಿ ಬಂದಿರತಕ್ಕಂಥ ಬೆಳೆ ತುಂಬಾ ಚೆನ್ನಾಗಿದೆ. ಸೊ ನಾವು ಒಂದು ತಿಳ್ಕೋಬೇಕು ಇದನ್ನು. ನಾವೆಲ್ಲ ಹೇಳ್ತೀವಿ, ವಿಜ್ಞಾನಿಗಳು ಕ್ಲೈಮೇಟ್ ಸ್ಮಾರ್ಟ್ ಅಂತೀವಿ. ಹವಾಮಾನಕ್ಕೆ ವ್ಯತ್ಯಾಸಕ್ಕೆ ಹೊಂದ್ಕೊಳ್ತಕ್ಕಂಥ, ಅಂದರೆ ಮಳೆ ವ್ಯತ್ಯಾಸಕ್ಕೆ ಹೊಂದ್ಕೊಳ್ತಕ್ಕಂಥ ಬೆಳೆ ಯಾವುದಾದ್ರೂ ಇದ್ದರೆ ಅದು ಹರಳು ಬೆಳೆ. ICH 66 ಹರಳು ಸಂಕರಣ ತಳಿಯ ಮುಂಚೂಣಿ ಪ್ರಾತ್ಯಕ್ಷಿಕೆ ಕ್ಷೇತ್ರೋತ್ಸವದಲ್ಲಿ ತಜ್ಞರು, ವಿಜ್ಞಾನಿಗಳು, ಇಲಾಖೆ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ರೈತರು ಭಾಗವಹಿಸಿ ಹರಳು ತಳಿಯ ವಿಶೇಷತೆ ಮತ್ತು ಬೇಸಾಯ ಕ್ರಮದ ಕುರಿತು ಮಾಹಿತಿ ಪಡೆದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHRನ ತೋಟಗಾರಿಕಾ ಸಂಶೋಧನೆಗಳು ರಾಷ್ಟ್ರವ್ಯಾಪ್ತಿಯಾಗಿ ವಿಸ್ತರಿಸಿದ್ದು, ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರಗಳು ಲಕ್ನೌ, ನಾಗ್ಪುರ, ರಾಂಚಿ, ಗೋಧ್ರಾ ಹಾಗೂ ಕರ್ನಾಟಕದಲ್ಲಿ ಚೆಟ್ಟಳ್ಳಿ ಮತ್ತು ಗೋಣಿಕೊಪ್ಪಲ್ ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿವೆ. ಇವುಗಳಲ್ಲಿ ಕೆಲವು ಸ್ವತಂತ್ರ ಸಂಸ್ಥೆಗಳಾಗಿ ವಿಕಸನಗೊಂಡಿವೆ. ಆದರೆ IIHR ಬೆಂಗಳೂರಿನ ಹೆಸರಘಟ್ಟದಲ್ಲಿ ತನ್ನ ಪ್ರಾಥಮಿಕ ಸಂಶೋಧನಾ ಕೇಂದ್ರವನ್ನು ನಿರ್ವಹಿಸುತ್ತಾ ತನ್ನ ಕ್ಷೇತ್ರದಲ್ಲಿ ಪ್ರಮುಖ ಸಂಸ್ಥೆಯಾಗಿ ಸತತವಾಗಿ ಮೆಚ್ಚುಗೆಯನ್ನು ಗಳಿಸಿದೆ. ಇತ್ತೀಚೆಗೆ ಈ ಸಂಸ್ಥೆಯ 57ನೇ ಸಂಸ್ಥಾಪನಾ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರು ಸಂಸ್ಥೆಯ ಇತಿಹಾಸವನ್ನು ಸ್ಮರಿಸುತ್ತಾ ಅಧ್ಯಾಪಕರು, ಸಂಶೋಧಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಶ್ಲಾಘಿಸಿದರು. That's what ICR gave us that based on their parameters what they had said. So that's what we say, it's a challenge to maintain that, and also we say that it's the most forward-looking institutions that R&D what the people expect out of us, and what the growing community, the farmer community expect out of it. We got to meet that challenge, the growing ones, and now get them some solutions which ease their life and bring a smile to the farmers. ICAR IIHRನ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಪಿ ಪರ್ವತಾ ರೆಡ್ಡಿ ಅವರು ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದಿರುವ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿದರು. ನಂತರ ಮಾತನಾಡಿದ ಅವರು, ಅಪೌಷ್ಟಿಕತೆಯ ನಡುವೆ ಪೌಷ್ಟಿಕಾಂಶದ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವ ನಿರಂತರ ಅಗತ್ಯವನ್ನು ಒತ್ತಿ ಹೇಳಿದರು ಮತ್ತು ಡಿಜಿಟಲ್ ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ಯಾಂತ್ರೀಕರಣದ ಪ್ರಮುಖ ಪಾತ್ರವನ್ನು ತಿಳಿಸಿದರು. In this world, 800 million people are malnourished and undernourished, and about 3 billion people are suffering from micronutrient deficiency. So I request the scientists, especially the breeders, to give more emphasis on developing varieties which are high in nutrients so that we can solve the problem of nutritional security. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಹಾಯಕ ಮಹಾನಿರ್ದೇಶಕರಾದ ಡಾಕ್ಟರ್ ವಿಬಿ ಪಟೇಲ್ ಅವರು ತರಕಾರಿಗಳು ಮತ್ತು ಹಣ್ಣಿನ ಬೆಳೆಗಳ ಕ್ಷೇತ್ರದಲ್ಲಿ ಸಂಸ್ಥೆಯ ಸಾಧನೆಯನ್ನು ಶ್ಲಾಘಿಸಿದರು. ತೋಟಗಾರಿಕೆಯಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಬೆಳೆಯುತ್ತಿರುವ ಬೇಡಿಕೆಯನ್ನು ಪೂರೈಸುವ ಅಗತ್ಯವನ್ನು ಒತ್ತಿ ಹೇಳಿದರು. Demand of fruits and vegetables are going to double by 2047, and we need to fulfill this demand. For that, we require continue to innovate
adopt and lead the way in finding sustainable solutions that ensure meeting the demand for horticulture produce, and also not only that, we need to meet the demand for the food security, environmental sustainability and economic prosperity. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಮಹಾಪ್ರಬಂಧಕರಾದ ಆರ್ ಪುಗಜೆಂಟಿ ಅವರು ಆಹಾರ ಭದ್ರತೆಯ ಸವಾಲುಗಳು ಮತ್ತು ವಿಕಸನಗೊಳ್ಳುತ್ತಿರುವ ಕೃಷಿ ಭೂದೃಶ್ಯವನ್ನು ಪರಿಹರಿಸುವಲ್ಲಿ ತಂತ್ರಜ್ಞಾನ, ಕೃಷಿಯನ್ನು ಅತ್ಯುತ್ತಮವಾಗಿಸಲು, ತ್ಯಾಜ್ಯವನ್ನು ಕಡಿಮೆ ಮಾಡಲು ಮತ್ತು ಬೆಳೆಯುತ್ತಿರುವ ಜನಸಂಖ್ಯೆಯ ಆಹಾರ ಭದ್ರತೆ, ರೈತರ ಅನುಕೂಲಕ್ಕಾಗಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪ್ರಾಮುಖ್ಯತೆಯ ಕುರಿತು ತಿಳಿಸಿದರು. There are various information communication technologies are available. It is indirectly happening. I did not know about the technology. There are various sensor technology. See, there is a complete backbone connectivity is there. BSNL connectivity is there. Geo, whatever you want, connectivity is there. Speed is there. If you take Well is doing one connectivity in Kebab. That's the Kerala fiber optic. There, government is giving the internet connectivity to the people. See, internet connectivity today is your birthright. It is your birthright today. Without that, you cannot see. So, because of the connectivity and speed, thing is data is available. Analysis of data can happen. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಕೆಲಸ ಮಾಡಿ ಯಶಸ್ಸನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ಉತ್ತಮ ಕಾರ್ಯ ಮಾಡಬೇಕಿದೆ ಎನ್ನುತ್ತಾರೆ ಪ್ರಕಾಶ್ ಪಾಟೀಲ್ ಅವರು. This is also the institute where one of the biggest projects I have been heading, All India Pollinator Research Project on fruits, which is one of the biggest projects to go for the multi-location testing of different fruit crops. To start with, in 1971 this project started, and it was in two places, tropical and subtropical fruits. Subtropical fruits was at CISS Lucknow, tropical fruits was in at IHR Bangalore. In 2013, both the project has been merged and became a single project with 50 centers located across 22 states, one of the biggest project in Horticulture Science Division. And Planning Commission, then they really appreciated the kind of effort made. We could bring the consolidation, because now the government is looking after how we will be able to bring the consolidation on one hand and without the compromising the technological needs of the region. That's how we could do it. Since then, almost 50 technologies in different regions of the country. This project is located here in this institute because we have to take this technology to different regions of the country. In that process, almost in the past 10 years, we have spread almost 50 technologies in different regions of the country so that they will be able to make use of these technology in a better way. ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯಲ್ಲಿ ವಿವಿಧ ಕ್ರೀಡಾಕೂಟಗಳನ್ನು ನಡೆಸಲಾಯಿತು ಮತ್ತು ಭಾಗವಹಿಸಿದ ಎಲ್ಲರಿಗೂ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಜ್ಞರು, ವಿಜ್ಞಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.